ಮೊದಲಿಗೆ ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ಎಲ್ಲ ಮಾಧ್ಯಮ ಮಿತ್ರರಿಗೆ ತುಂಬ ಹೃದಯದ ಧನ್ಯವಾದಗಳು. ಯಾಕೆಂದರೆ ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಿದ್ದೀರಾ ಒಂದು ಸಪೋರ್ಟ್ ಮಾಡೋಕ್ಕೆ ಅಂತ. ಮಾಧ್ಯಮ ಅನೇಕ ಅವ್ರದ್ದು ಮತ್ತು ನನ್ನ ಅಸೋಸಿಯೇಷನ್ ಐ ಥಿಂಕ್ ಇವಾಗ ಒಂದು 4ರಿಂದ 5 ವರ್ಷ ಆಗಿದೆ. ಸೂಪರ್ ಕಪಲ್ ನಮ್ಮ ಸೀರೀಸಿಂದ ಶುರುವಾಗಿದ್ದು. ನಾವು ಈ ರ್ಯಾಪ್ ಸಾಂಗು ಅಷ್ಟೇ, ನಾನು ಅವ್ರು ಏನೇ ಇದ್ರೂ ನಮಗೊಂದು ತಿಳಿಸಿರ್ತಾರೆ ಹೀಗಿದೆ ಅಂತ. ಅರವಿಂದ್ ಸರ್ ನಾವು ಹೀಗೆ ಮಾಡ್ತಿದ್ದೀವಿ ಒಂದು ಸೋಷಿಯಲ್ ಅವೇರ್ನೆಸ್ಗೆ, ನೀವು ಒಂದು ಸಣ್ಣ ಭಾಗ ಆಗ್ಬೋದಾ ಅಂದ ತಕ್ಷಣ ನಾನು ಹ್ಞೂ ಅಂದೆ. ಯಾಕೆಂದರೆ ಈ ಸೋಷಿಯಲ್ ಅವೇರ್ನೆಸ್ ತುಂಬಾನೇ ಒಂದು ಮುಖ್ಯವಾದ ಅಂಶ ಅಂತ ಅನ್ಸುತ್ತೆ ನನಗೆ. ಯಾಕೆ ಅಂತ ಹೇಳಿದ್ರೆ ನಾವೆಲ್ಲರೂ ಈಸಿಯಾಗಿ ಹೇಳ್ಕೊಂಡು ಹೋಗ್ಬೋದು, ಎಲ್ಲರೂ ವೋಟ್ ಮಾಡಿ ಮತ ಚಲಾಯಿಸಿ ನಿಮ್ಮ ಅಧಿಕಾರ ಅಂತ. ಬಟ್ ಒಂದು ಸಾಂಗ್ ಮೂಲಕ ಅಥವಾ ನಾವು ಈಗ ಆರ್ಟಿಸ್ಟ್ ಆಗಿ ನಾವು ತೆರೆ ಮೇಲೆ ಈ ತರ ಏನಾದರೂ ಒಂದು ತಂದ್ರೆ ಮೋಸ್ಟ್ಲಿ ನಮ್ಮ ಪ್ರಯತ್ನ ಚೂರು ತಲುಪುತ್ತೆ ಅಂತ ಅನ್ಸುತ್ತೆ. ಒಂದು 10 ಜನದಿಂದ ಒಂದು 20 ಜನಕ್ಕೆ ತಲುಪೋದು ಅಂತ ಅನ್ಸುತ್ತೆ. ಆ್ಯಂಡ್ ಇದು ನಮ್ಮ ಅಧಿಕಾರ. ಅವರು ಗೋಪಿ ಸರ್ ಹೇಳಿದಾಗೆ ಎಲ್ಲರೂ ಅವರ ಮತನ ಚಲಾಯಿಸಬೇಕು. ವೀಕೆಂಡ್ ಇದೆ 26th ಅಂತ, ವೆಕೇಶನ್ಗೆ ಅಲ್ಲ. ಸೊ ನಮ್ಮ ಮತಗಳನ್ನ ಚಲಾಯಿಸಿ ಖಂಡಿತವಾಗ್ಲೂ ಒಂದು ಒಳ್ಳೆಯ ಲೀಡರ್ನ ಆಯ್ಕೆ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಯಾಕೆಂದ್ರೆ ಒಂದು ಒಳ್ಳೆಯ ಲೀಡರ್ ಇದ್ರೆ ಖಂಡಿತವಾಗ್ಲೂ ಒಂದು ಒಳ್ಳೆಯ ಸಮಾಜ ಕಟ್ಬೋದು. ಆ್ಯಂಡ್ ನಾವೆಲ್ಲರೂ ಆಮೇಲೆ ಈಗ ನಮ್ಮ ಅಧಿಕಾರನ ಚಲಾಯಿಸದೆ ಆಮೇಲೆ ಕ್ವೆಶನ್ ಮಾಡಬಾರ್ದು. ಸೊ ನಮ್ಮ ಅಧಿಕಾರ ಚಲಾಯಿಸಿದ ಮೇಲೆ ನಮಗೂ ಕ್ವೆಶನ್ ಮಾಡುವಂತ ಹಕ್ಕು ಇರುತ್ತೆ. ಆ್ಯಂಡ್ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ಇಷ್ಟು ವರ್ಷಗಳ ಎಲೆಕ್ಷನ್ಗಳಲ್ಲಿ ನಾವು ಕೇಳಿರೋದು ರೂರಲ್ ಏರಿಯಾಗಳಲ್ಲಿ ವೋಟಿಂಗ್ ಜಾಸ್ತಿ ಆಗಿದೆ, ಅರ್ಬನ್ ಏರಿಯಾಗಳಲ್ಲಿ ಕಮ್ಮಿ ಅಂತ. ಸೊ ಖಂಡಿತವಾಗ್ಲೂ ಈ ಸತಿ ಅಟ್ಲೀಸ್ಟ್ ನಾವು ಅದನ್ನ ಚೇಂಜ್ಗಿಂತ ನಾವದನ್ನ ಅವ್ರ ರೂರಲ್ ಏರಿಯಾನ ನೋಡಿ ಕಲಿಯೋಣ, ಸ್ವಲ್ಪ ನಾವು ವೋಟ್ ಮಾಡೋಣ. ನಮ್ಮ ಪ್ಲೇಸಸ್ ಎಲ್ಲಿ ಇದೆ ಅಲ್ಲಿ ಹೋಗಿ ವೋಟ್ ಹಾಕೋಣ. ನಾನು ಕೊಡಗು ಹೋಗಿ ವೋಟ್ ಹಾಕ್ತಾ ಇದ್ದೀನಿ. ಖಂಡಿತವಾಗ್ಲೂ ಇದು ನಮ್ಮ ಅಧಿಕಾರ. ಎಲ್ಲರೂ ಹೋಗಿ ಮತ ಚಲಾಯಿಸಿ. ಡೆಮೋಕ್ರೆಟಿಕ್ ಇಂಡಿಯಾ ನಾವು ಈ ಸಾಂಗ್ ಅಲ್ಲೇ ಹೇಳ್ತೀವಿ, ಲೆಟ್ಸ್ ಸೆಲೆಬ್ರೇಟ್ ದ ಡೆಮೋಕ್ರಸಿ ಅಂತ. ಸೊ ಲೆಟ್ಸ್ ಆಲ್ ಸೆಲೆಬ್ರೇಟ್ ಡೆಮೋಕ್ರಸಿ ಇನ್ ಅ ರೈಟ್ ವೇ, ಮೇ ದ ರೈಟ್ ಪರ್ಸನ್ ವಿನ್. ಆ್ಯಂಡ್ ಮಾಧ್ಯಮನೇಕ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಫಾರ್ ಮೇಕಿಂಗ್ ಮೀ ಅ ಪಾರ್ಟ್ ಆಫ್ ದಿಸ್. ಆ್ಯಂಡ್ ಆಲ್ ದ ಆರ್ಟಿಸ್ಟ್ ನೀವೆಲ್ಲ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ. ಸೊ ಇದು ರ್ಯಾಪ್ ಸಾಂಗ್ ನನಗೆ ಫಸ್ಟ್ ಟೈಮ್. ಸೊ ಐ ಥಿಂಕ್ ಐ ಹ್ಯಾವ್ ಡನ್ ಮೈ ಜಾಬ್. ಗೊತ್ತಿಲ್ಲ, ಒಂದು ಸಣ್ಣದಾಗಿ ಐ ಹ್ಯಾವ್ ಬೀನ್ ಪಾರ್ಟ್ ಆಫ್ ಇಟ್. And congratulations Ananya for your first choreography. And yes, thank you so much. Elru hogi vote ಮಾಡಿ and may the best win. ಸೊ ರಾಯಭಾರಿಗಳು ನಾನೊಬ್ಳೆ ಅಲ್ಲ, ಇಲ್ಲಿ ಎಲ್ಲರೂ ಆಗಿ ಅವೇರ್ನೆಸ್ನ ಕ್ರಿಯೇಟ್ ಮಾಡಿ. ಯಾಕಂದ್ರೆ ಅಕ್ಕಪಕ್ಕ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ, ಏನೋ ಅಷ್ಟು ಅನ್ಎಜುಕೇಟೆಡ್ ಆಗಿ ಲೈಕ್ ಏನ್ ಬಿಡುವ ಆಗತ್ತೆ ಹೋಗೋಣ ಅಂತ ಹೊರಗಡೆ ಹೋಗ್ತಾರೆ. ಸೊ ಅವ್ರಿಗೆ ಎಜುಕೇಟ್ ಮಾಡಿ ನೀವೆಲ್ಲರೂ ರಾಯಭಾರಿಗಳಾಗಿ ಒಂದು ಒಳ್ಳೆ ಅವೇರ್ನೆಸ್ನ ಕ್ರಿಯೇಟ್ ಮಾಡೋಣ ಅಂತ ಈ ಮೂಲಕ ಹೇಳ್ತೀನಿ. ಬಿ ದ ಚೇಂಜ್ ಯು ವಾಂಟ್ ಟು ಸಿ ಇನ್ ದ ವರ್ಲ್ಡ್. ಸೊ ಆ ಒಂದು ಮಾತು ನಾವು ಇನ್ನೊಬ್ಬರಿಗೆ ಪಾಯಿಂಟ್ ಔಟ್ ಮಾಡೋದು ಬಿಟ್ಟು ನಮ್ಮನ್ನ ಚೇಂಜ್ ಮಾಡಿಕೊಂಡು ನಾವು ಉತ್ತಮ ಸಮಾಜ ಕಟ್ಟೋಣ ಅಂತ ಹೇಳಕ್ ಇಷ್ಟಪಡ್ತೀನಿ.